ಬೆಂಗಳೂರಲ್ಲಿ ಪತಿಯಿಂದಲೇ ಪತ್ನಿಯ ಭೀಕರ ಹತ್ಯೆಯಾಗಿದೆ. ಚಾಕುವಿನಿಂದ ಪತ್ನಿಯ ಕುತ್ತಿಗೆ ಸೀಳಿ ಭೀಕರ ಹತ್ಯೆ ಮಾಡಲಾಗಿದೆ. ಹತ್ಯೆ ಮಾಡಿದ್ದಲ್ಲದೆ ಪೊಲೀಸ್ ಠಾಣೆಗೆ ಬಂದು ಪತಿ ಸರೆಂಡರ್ ಆಗಿದ್ದಾನೆ. ಇತ್ತೀಚೆಗಷ್ಟೇ ಪತಿಯೊಬ್ಬರು ಪತ್ನಿಗೆ ಗುಂಡು ಹಾರಿಸಿ ಸಾಯಿಸಿದ್ರು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ. ಇದೀಗ ಪತ್ನಿಯ ಕುತ್ತಿಗೆ ಸೀಳಿ ಭೀಕರ ಹತ್ಯೆ ಮಾಡಿರುವಂತಹ ಘಟನೆ. ಹತ್ಯೆ ಮಾಡಿದ್ದಲ್ಲದೆ ಪತಿ ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆಗಿರೋದು. ಆಯೇಷಾ ಸಿದ್ದಿಕಿ 39 ವರ್ಷ, ಕೊಲೆಯಾದಂತಹ ಪತ್ನಿ ಸೈಯದ್ ಜಬಿ ಬಂಧಿತ ಕೊಲೆ ಆರೋಪಿ. ಆಯೇಷಾ ಸಿದ್ದಿಕಿಗೆ 3ನೇ ಪತಿಯಾಗಿದ್ದಾನೆ ಈತ. ಆರೋಪಿ ಸೈಯದ್ ಜಬಿಗೆ 2ನೇ ಪತ್ನಿಯಾಗಿರೋ ಆಯೇಷಾ ಸಿದ್ದಿಕಿ ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕೊಲೆಯಾಗಿದ್ದಾರೆ ಸಿದ್ದಿಕಿ. ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಬಿಡುವಂತೆ ಪತಿ ಸೈಯದ್ ಏನೋ ತಿಳಿಸಿದ್ದಂತೆ. ಪತ್ನಿ ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಮಾಡುವ ವಿಚಾರಕ್ಕೆ ಪತಿ ಮತ್ತು ಪತ್ನಿಯ ಮಧ್ಯೆ ಜಗಳಗಳಾಗ್ತಾ ಇತ್ತು. ಸಂಪಿಗೆಹಳ್ಳಿ ಠಾಣೆ ವ್ಯಾಪ್ತಿಯ ಅಗ್ರಹಾರ ಲೇಔಟ್ನಲ್ಲಿ ಘಟನೆಯಾಗಿದೆ. ನಿನ್ನೆ ರಾತ್ರಿ ಸಹ ಪತಿ ಮತ್ತು ಪತ್ನಿಯ ನಡುವೆ ಗಲಾಟೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ವಿಕೋಪಕ್ಕೆ ತಿರುಗಿ ಚಾಕುವಿನಿಂದ ಕುತ್ತಿಗೆ ಸೀಳಿ ಪತ್ನಿಯ ಕೊಲೆ ಮಾಡಲಾಗಿದೆ. ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಲಸಕ್ಕೆ ಹೋಗ್ತಾ ಇದ್ಲು ಪತ್ನಿ. ಕೆಲಸಕ್ಕೆ ಹೋಗಬಾರದು, ಮಸಾಜ್ ಪಾರ್ಲರ್ನಲ್ಲಿ ಕೆಲಸವನ್ನು ಮಾಡಬಾರ್ದು ಅಂತ ಪತಿ ಹೇಳ್ತಾ ಇದ್ದಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳು, ಜಗಳಗಳು, ಭಿನ್ನಾಭಿಪ್ರಾಯಗಳಿತ್ತು. ಪತ್ನಿಗೆ ಇದು 3ನೇ ಮದುವೆ, ಈತನಿಗೆ 2ನೇ ಹೆಂಡತಿ ಅಂತೆ. ಇದೀಗ ನಿನ್ನೆ ರಾತ್ರಿ ಗಲಾಟೆಯಾಗಿದೆ. ಗಲಾಟೆ ಇದೀಗ ಕೊಲೆಯಲ್ಲಿ ಅಂತ್ಯ ಆಗಿದೆ. ಕತ್ತು ಸೀಳಿದ ಆಯೇಷಾ ಸಿದ್ದಿಕಿ 39 ವರ್ಷ ಇದೇ ವಾರದಲ್ಲಿ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ವಿಚ್ಛೇದನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಡನೊಬ್ಬ ತನ್ನ ಹೆಂಡತಿಯನ್ನು ಗುಂಡು ಹಾರಿಸಿ ಕೊಲೆ ಮಾಡಿದ್ರು, ಸಾಯಿಸಿದ್ರು. ಆ ಪ್ರಕರಣ ಮಾಸುವ ಮುನ್ನವೇ ಈ ಘಟನೆ ಆಗಿದೆ. ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಇದು.